ನಮಸ್ಕಾರ ವೀಕ್ಷಕರೇ, ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಶ್ನೆ ಸಂಖ್ಯೆ 1. ಮಾವಿನಕಾಯಿ ತಿನ್ನುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ನೆಗಡಿ. ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್. ಪ್ರಶ್ನೆ ಸಂಖ್ಯೆ 2. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ನೀರನ್ನು ಖರ್ಚು ಮಾಡುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಪ್ರಶ್ನೆ ಸಂಖ್ಯೆ 3. ಶ್ವಾಸಕೋಶ ಹೊಂದಿರದ ಜೀವಿ ಯಾವುದು? ಆಪ್ಷನ್ ಎ ಜಿರಳೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಇರುವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ. ಪ್ರಶ್ನೆ ಸಂಖ್ಯೆ 4. ದೇಹದಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಧಾನ್ಯ ಯಾವುದು? ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಜೋಳ, ಆಪ್ಷನ್ ಡಿ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ. ಪ್ರಶ್ನೆ ಸಂಖ್ಯೆ 5. ಮಾನವನ ಒಂದು ಕಣ್ಣಿನ ತೂಕವೆಷ್ಟು? ಆಪ್ಷನ್ ಎ 5 ಗ್ರಾಂ, ಆಪ್ಷನ್ ಬಿ 4.5 ಗ್ರಾಂ, ಆಪ್ಷನ್ ಸಿ 6 ಗ್ರಾಂ, ಆಪ್ಷನ್ ಡಿ 7.5 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಡಿ 7.5 ಗ್ರಾಂ. ಪ್ರಶ್ನೆ ಸಂಖ್ಯೆ 6. ಕಣ್ಣಿನ ಆರೋಗ್ಯಕ್ಕೆ ಯಾವ ಹಣ್ಣು ಒಳ್ಳೆಯದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಪಪಾಯ, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಪಪಾಯ. ಪ್ರಶ್ನೆ ಸಂಖ್ಯೆ 7. ಯಾವ ಹಕ್ಕಿಯು ಹಸಿರು ಬಣ್ಣದ ಮೊಟ್ಟೆಗಳನ್ನು ಇಡುತ್ತದೆ? ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ಆಸ್ಟ್ರಿಚ್, ಆಪ್ಷನ್ ಸಿ ಎಮು ಪಕ್ಷಿ, ಆಪ್ಷನ್ ಡಿ ಹಾವು. ಸರಿಯಾದ ಉತ್ತರ ಆಪ್ಷನ್ ಸಿ ಎಮು ಪಕ್ಷಿ. ಪ್ರಶ್ನೆ ಸಂಖ್ಯೆ 8. ಹೆಚ್ಚು ಮೌತ್ ವಾಶ್ ಬಳಸುವುದರಿಂದ ಯಾವ ಕಾಯಿಲೆ ಬರುವ ಸಂಭವವಿರುತ್ತದೆ? ಆಪ್ಷನ್ ಎ ಅಲ್ಸರ್, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಪ್ರಶ್ನೆ ಸಂಖ್ಯೆ 9. ತುಳಸಿಗೆ ಏನನ್ನು ಅರ್ಪಿಸುವುದರಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಹಸುವಿನ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಹಸುವಿನ ಹಾಲು. ಪ್ರಶ್ನೆ ಸಂಖ್ಯೆ 10. ಮಾನವನು ಆಹಾರವನ್ನು ಅಂದಾಜು ಎಷ್ಟು ಬಾರಿ ಅಗಿಯಬೇಕು? ಆಪ್ಷನ್ ಎ 20 ರಿಂದ 25 ಬಾರಿ, ಆಪ್ಷನ್ ಬಿ 5 ರಿಂದ 20 ಬಾರಿ, ಆಪ್ಷನ್ ಸಿ 0 ರಿಂದ 5 ಬಾರಿ, ಆಪ್ಷನ್ ಡಿ 10 ರಿಂದ 20 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ 10 ರಿಂದ 20 ಬಾರಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.